ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಈಟ್ ಟೇಸ್ಟ್. ಇವತ್ತು ನಾನು ಶೇರ್ ಮಾಡೋ ರೆಸಿಪಿ ರಾಗಿ ರೊಟ್ಟಿ ರೆಸಿಪಿ. ತುಂಬ ಚೆನ್ನಾಗಿ ಸಾಫ್ಟಾಗಿ ರಾಗಿ ರೊಟ್ಟಿ ದೋಸೆ ಥರ ಹೆಂಗೆ ಮಾಡೋದಂತ ನೋಡ್ಕೊಳ್ಳೋಣ. ಬನ್ನಿ ಫ್ರೆಂಡ್ಸ್, ವೀಡಿಯೋಗೆ ಹೋಗೋಣ. ಅದಕ್ಕೂ ಮುಂಚೆ ನನ್ನ ವೀಡಿಯೋ ಫಸ್ಟ್ ಟೈಮ್ ನೋಡೋದಾದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಪಕ್ಕದಲ್ಲಿರೋ ಬೆಲ್ಲೈಕನ್ನ ಪ್ರೆಸ್ ಮಾಡಿ. ನಾನು ಹಾಕೋ ವೀಡಿಯೋ ನಿಮ್ಗೆ ತಕ್ಷಣ ಬರುತ್ತೆ ಫ್ರೆಂಡ್ಸ್, ರಾಗಿ ರೊಟ್ಟಿ ಸಾಫ್ಟಾಗಿದೆ, ತುಂಬ ಚೆನ್ನಾಗಿರುತ್ತೆ. ಈ ಸಾಫ್ಟಾಗಿ ಹೆಂಗೆ ಮಾಡೋದಂತ ನನಗೂ ತುಂಬ ವರ್ಷ ಗೊತ್ತಿರಲಿಲ್ಲ. ನಾನು ಹೆಂಗೆಂಗೋ ಟ್ರೈ ಮಾಡಿದ್ದೀನಿ. ಆಮೇಲೆ ನಮ್ಮ ಮನೇಲಿ ಬಾಡಿಗೆಗೆ ಚಿತ್ರದುರ್ಗದಿಂದ ಒಬ್ಬರು ಬಂದಿದ್ದರು. ಅವ್ರು ಮಾಡಿಕೊಟ್ರು, ತುಂಬ ಚೆನ್ನಾಗಿತ್ತು. ಅವ್ನು ಕೇಳಿದೆ ಹೆಂಗೆ ಮಾಡೋದಂತ. ಇದು ಒಂದು 6-7 ವರ್ಷಕ್ಕೆ ಮುಂಚೆ, ಕೊರೋನಾಗೆ ಮುಂಚೆ. ಅವರು ಹಿಂಗಂದ್ರು ಹಿಂಗೆ ಮಾಡೋದಂತ. ನಾನು ಆವತ್ತಿಂದ ಹಿಂಗೆ ಮಾಡೋದು. ಅದರ ಟೇಸ್ಟು ತುಂಬ ಚೆನ್ನಾಗಿದೆ ಮತ್ತು ಈಸಿ ಮಾಡೋದು. ಸಾಫ್ಟಾಗಿದೆ. ಎಣ್ಣೆ ನೀರು ಜಾಸ್ತಿ ಅದಕ್ಕೆ ಬೇಕಾಗಿಲ್ಲ. ಎಣ್ಣೆ ಒಂದು ಡ್ರಾಪ್ ಇದ್ದರೆ ಸಾಕು. ನೋಡಿ, ನಾನು ಬಿಸಿನೀರು ಫಸ್ಟು ಕುದಿಸ್ತಾ ಇದ್ದೀನಿ. ಉಪ್ಪು ಒಂಚೂರು ಕಲ್ಲುಪ್ಪು ಹಾಕಿ ನೀರು ಫಸ್ಟ್ ಕುದಿಸ್ಕೊಳ್ತಾ ಇದ್ದೀನಿ. ನೀರು ಚೆನ್ನಾಗಿ ಕುದಿ ಬರಲಿ. ನಾನು ಒಂದು ಸಣ್ಣ ಬಟ್ಲು, ಆ ಬಟ್ಲು ತುಂಬ ರಾಗಿ ಹಿಟ್ಟು ತೊಗೊಂಡಿದ್ದೀನಿ. ಅದಕ್ಕೆ ಒಂದು ಕಾಲು ನೀರು ಇಟ್ಟಿದ್ದೀನಿ. ನಾನು ಯಾವ ಬಟ್ಲಲ್ಲಿ ರಾಗಿ ಹಿಟ್ಟು ತೊಗೊಂಡು ಅದೇ ಬಟ್ಲಲ್ಲಿ 1 ಕಾಲು ನೀರು ಇಟ್ಟಿದ್ದೀನಿ. ನೀರು ಚೆನ್ನಾಗಿ ಕುದೀತಾ ಇದೆ. ಈಗ ರಾಗಿ ಹಿಟ್ಟು ಸೇರಿಸ್ಕೊಳ್ಳೋಣ. ಒಂಚೂರು ನೋಡಿ, ಚೂರು ಮಿಕ್ಸ್ ಮಾಡಿಲ್ಲ, ಹಂಗೆ ಇಟ್ಟಿದ್ದೀನಿ, ಹಾಕಿಲ್ಲ ನೋಡಿ. ಈಗ ಅದನ್ನು ಸೇರಿಸ್ಕೊಂಡೆ. ಸ್ಟವ್ ಆಫ್ ಮಾಡಿಬಿಟ್ಟು ಮಿಕ್ಸ್ ಮಾಡಬೇಕು. 1 ಕಪ್ಪು ಫುಲ್ಲು, ನಾನು ಒಂದು ಸಣ್ಣ ಬಟ್ಲು ಫುಲ್ಲು ರಾಗಿ ಹಿಟ್ಟು, 1 ಕಾಲು ಬಟ್ಲು ನೀರು. ಅದಕ್ಕೆ ಫಸ್ಟು ಚೂರು ನೋಡೋಣ ಅಂತ ರಾಗಿ ಹಿಟ್ಟು. ಯಾವಾಗಲೂ ಅಷ್ಟೇ ನಾನು, ಯಾಕಂದರೆ ಒಟ್ಟಿಗೆ ಒಂದೇ ಸತಿ ಹಾಕ್ಬಿಟ್ರೆ ಗಟ್ಟಿ ಆಗುತ್ತೆ ಅಂತ. ಗಟ್ಟಿ ಆಗಿಲ್ಲ. ಅದರಿಂದ ಮಿಕ್ಕಿದ್ದು ಸೇರಿಸ್ಕೊಂಡು ಈಗ ಚೆನ್ನಾಗಿ ಮುದ್ದೆ ಕೋಲಲ್ಲೇ ನಾನು ಕಲಿಸ್ತಾ ಇರೋದು. ಈಗ ಆ ಮುದ್ದೆ ಹೆಂಗೆ ಹೆಚ್ಚು ಕಡಿಮೆ ಮುದ್ದೆ ಥರನೇ ಇದನ್ನು ಕಲಿಸ್ಕೊಂಡ್ರೆ ಚೆನ್ನಾಗಿರುತ್ತೆ. ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳಿ. ಮುದ್ದೆ ಕೋಲಲ್ಲೇ ಮುದ್ದೆ ಹೆಂಗೆ ತಿರುಗಿಸ್ತೀವೋ ಅದೇ ಥರ ನೋಡಿ. ನೋಡಿ, ಚೆನ್ನಾಗಿದೆ. ಅದಕ್ಕೆ ಇದೆ ರೊಟ್ಟಿ ತಟ್ಟೋ, ಅದಕ್ಕಿದೆ. ನಾನು ರೊಟ್ಟಿ ತಟ್ಟಲ್ಲ, ಇದನ್ನು ಚಪಾತಿ ಮಾಡೋಂಗೆ ರತೋಡಿ ಇಟ್ಕೊಂಡು ಮಾಡ್ಕೊಳ್ತೀನಿ. ಈಗ ಇದನ್ನು ಒಂದು ಸ್ವಲ್ಪ ತಣ್ಣಗಾಗಲಿ, ಒಂದು 5-10 ನಿಮಿಷ ಒಂದು ಪ್ಲೇಟ್ ಹಾಕಿ ಮುಚ್ಚಿಬಿಡೋಣ. ಒಂದು 5-10 ನಿಮಿಷ ಆಮೇಲೆ ತಣ್ಣಗಾದ್ಮೇಲೆ ಇದನ್ನು ಮಾಡಿ ನೋಡೋಣ. ನೋಡಿ, ತಣ್ಣಗಾಗಿದೆ. ನನಗೆಷ್ಟು ಈಗ ಒಂದು 3 ರೊಟ್ಟಿ ಮಾಡಬೇಕು. ಅದಕ್ಕೆ ತಕ್ಕಷ್ಟೇ ನಾನು ಹಿಟ್ಟು ತೊಗೊಂಡು ಇದನ್ನು ಚೆನ್ನಾಗಿ ಒಂದು ಡ್ರಾಪಷ್ಟು ಎಣ್ಣೆ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಎಣ್ಣೆ ಅಂದರೆ ಕೈಯಲ್ಲಿ ನಾವು ಸವಳ್ಕೊಂಡ್ರೆ ಸಾಕು. ಹಿಟ್ಟನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋದ್ರಲ್ಲೇ ರೊಟ್ಟಿ ಚೆನ್ನಾಗಿ ಬರೋದು. ನೋಡಿ, ಚೆನ್ನಾಗಿ ಮಿಕ್ಸ್ ಆಗಿದೆ. ನೋಡೋಕ್ಕೂ ಚೆನ್ನಾಗಿ ಕಾಣಿಸುತ್ತೆ. ನೋಡಿ, ಸಾಫ್ಟಾಗಿದೆ. ಈಗ 1 ಡ್ರಾಪ್ ಎಣ್ಣೆ ಇವಾಗ ಸೇರಿಸ್ಕೊಂಡಿರೋದು ನಾನು. ಫಸ್ಟು ಒಂದು ಸ್ವಲ್ಪ ಕೈಗೆ ಹಚ್ಕೊಂಡು ಈಗ 1 ಡ್ರಾಪ್ ಎಣ್ಣೆ. ನಾನು ಸುಡೋಕ್ಕೆ ಎಣ್ಣೆ ಹಾಕಲ್ಲ. ನಿಮ್ಗೆ ಯಾವ ಸೈಜ್ ಬೇಕೋ ಆ ಸೈಜಿಗೆ ತಕ್ಕಂಗೆ ನೀವು ಮಾಡ್ಕೊಳ್ಳಿ. ನಾನು ಒಂದು ಸ್ವಲ್ಪ ಅಗಲಕ್ಕೆ ದೊಡ್ಡದಾಗೆ ಮಾಡ್ತಾಯಿದ್ದೀನಿ. ಈ ರಾಗಿ ರೊಟ್ಟಿಗೆ ಬದನೆಕಾಯಿ ಪಲ್ಯ ಚೆನ್ನಾಗಿರುತ್ತೆ. ನನಗಂತೂ ಬದನೆಕಾಯಿನ ಇಷ್ಟ. ಇವತ್ತು ಚಟ್ನಿ ಮಾಡಿದ್ದೀನಿ. ನೋಡಿ, ರಾಗಿ ಹಿಟ್ಟು ಏನು ಉದುರಿಸೋದು ಏನೂ ಇಲ್ಲ. ಇದನ್ನು ಹಿಂಗೆ ಮಾಮೂಲಿ ನಾವು ಚಪಾತಿ ಹೆಂಗೆ ಮಾಡ್ತೀವೋ ಹಂಗೆ ಹಿಟ್ಟು ಉದುರಿಸ್ದೆ ಮಾಡೋದು. ತುಂಬ ಚೆನ್ನಾಗಿರುತ್ತೆ. ನಿಮ್ಗೆ ಯಾವ ಸೈಜ್ ಬೇಕೋ ಅದಕ್ಕೆ ತಕ್ಕಂಗೆ ಮಾಡ್ಕೊಳ್ಳಿ. ಸಣ್ಣಗೆ ಮಾಡಿ, ಆದಷ್ಟು ಸಣ್ಣಗೆ ಮಾಡ್ಕೊಳ್ಳಿ ರೊಟ್ಟಿನ. ಹಿಟ್ಟು ಒಂದು ಸ್ವಲ್ಪ ಲೂಸ್ ಇಟ್ಟರೆ ನಿಮಗೆ ಹಿಂಗೆ ಉಜ್ಜಕ್ಕೆ ಬರೋಲ್ಲ. ಅದರಿಂದ ಒಂದು ಸ್ವಲ್ಪ ಗಟ್ಟಿಯಾಗೆ ಮಾಡ್ಕೊಳ್ಳಿ. ಅದಕ್ಕೆ ಫಸ್ಟು ನೀರು ಮೆಷರ್ಮೆಂಟ್ ಕ್ಲೀನಾಗಿ ಇಟ್ಕೊಳ್ಳಿ. ಒಂದಕ್ಕೊಂದಾದರೂ ಇಟ್ಕೊಂಡ್ರೆ ಸಾಕು. ಯಾಕಂದರೆ ಒಂದಕ್ಕೊಂದು ಇಟ್ಕೊಂಡ್ರೆ ಗಟ್ಟಿ ಬರುತ್ತೆ. ಮತ್ತು ನೀವು ನೀರು ಹಾಕಿ ಒಂದು ಸ್ವಲ್ಪ ಕಲಿಸ್ಕೋಬೇಕು. ಅದರಿಂದ 1 ಕಾಲು ಇಟ್ಕೊಳ್ಳಿ, ಸರಿಯಾಗಿ ಅದಕ್ಕೆ ಬರುತ್ತೆ. ನಾನು 1 ಕಾಲು ಇಟ್ಟಿದ್ದೀನಿ. ನಾನು ಯಾವಾಗಲೂ ಅಷ್ಟೇ ಇಡೋದು. ನೋಡಿ, ಚೆನ್ನಾಗಿ ಬಂದಿದೆ ರೊಟ್ಟಿ. ನೋಡಿ, ನೋಡೋಕ್ಕೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಫ್ರೆಂಡ್ಸ್, ರೊಟ್ಟಿ ಎಷ್ಟು ಸಣ್ಣ ಮಾಡೋಕ್ಕಾಗುತ್ತೋ ಅಷ್ಟು ಸಣ್ಣ ಮಾಡ್ಕೊಂಡಿದ್ದೀನಿ. ಒಂದು ಕಡೆ ಹೆಂಚಿಟ್ಟಿದ್ದೆ, ಅದು ಕಾದ್ಬಿಡ್ತು.
ನಾನು ಬಟರ್ ಶೀಟ್ ತುಂಬ ಚೆನ್ನಾಗಿದೆ. ಈ ಬಟರ್ ಶೀಟ್ ಬಗ್ಗೆ ಮಾತಾಡಬೇಕು, ಯಾಕಂದರೆ ಅಷ್ಟು ಚೆನ್ನಾಗಿದೆ. ಒಬ್ಬಟ್ಟಿಗೂ ಅಷ್ಟೇ, ರಾಗಿ ರೊಟ್ಟಿ ಮತ್ತು ಜೋಳದ ರೊಟ್ಟಿ, ರವೆ ರೊಟ್ಟಿ, ಎಲ್ಲ ರೊಟ್ಟಿಗೆ ತುಂಬ ಚೆನ್ನಾಗಿರುತ್ತೆ ಇದು. ಎಷ್ಟು ಸಣ್ಣ ಬೇಕಾದರೂ ನಾವು ಮಾಡ್ಕೋಬೋದು. ಒಂದು ಕಡೆ ಬೆಂದಿದೆ, ಇನ್ನೊಂದು ಕಡೆ ತಿರುಗಿಸಿದ್ದೀನಿ. ಲೋ ಮೀಡಿಯಮ್ ಫ್ಲೇಮಲ್ಲೇ ಇಟ್ಟಿದ್ದೇನೆ, ಬೇಯಿಸ್ಕೊಳ್ಳಿ. ರಾಗಿ ರೊಟ್ಟಿ ಈ ರೀತಿ ಮಾಡಿದ್ರೆ ಇದು ಚಪಾತಿ ಥರ ಚೆನ್ನಾಗಿ ಉಬ್ಬಿ ಬರುತ್ತೆ, ಹಂಗೆ ಬುಸ್ ಅಂತ ಮೇಲೆ ಬರುತ್ತೆ. ಐಟಮ್ಸ್ ಎಲ್ಲ ಒಂದು ಸ್ವಲ್ಪ ಲೇಟೇ ಬೇಯೋದು. ನಾವು ದೋಸೆ ಥರ ತಕ್ಷಣ ಮಾಡಬೇಕಂದ್ರೆ ಆಗಲ್ಲ. ಇದು ಒಂದು 5-6 ನಿಮಿಷ ಆಗುತ್ತೆ. ನಿಧಾನಕ್ಕೆ ಬೇಯಿಸ್ಕೊಳ್ಳೋಣ. ಲೋ ಮೀಡಿಯಮ್ ಫ್ಲೇಮ್ ಇಟ್ಕೊಂಡು ಬೇಯಿಸ್ಕೊಳ್ಳಿ ಆದಷ್ಟು. ನೋಡಿ ಚಪಾತಿ ಈ ಥರ ಹೆಂಗೆ ಉಬ್ಬುತ್ತೆ. ನೋಡಿ ಬೆಳಗ್ಗೆ ಬ್ರೇಕ್ಫಾಸ್ಟ್ಗಂತೂ ತುಂಬ ಚೆನ್ನಾಗಿರುತ್ತೆ. ನಾನು ಆದಷ್ಟು ಜಾಸ್ತಿ ಈ ನಡುವೆ ರಾಗಿ ರೊಟ್ಟಿನೇ ಬ್ರೇಕ್ಫಾಸ್ಟಿಗೆ ನನಗೆ ಮಾಡ್ಕೊಳ್ಳೋದು, ಯಾಕಂದರೆ ತುಂಬ ಈಸಿಯಾಗಿರುತ್ತೆ, ಚೆನ್ನಾಗಿರುತ್ತೆ, ಮತ್ತು ಶುಗರ್ ಇರೋದಕ್ಕೆ ತುಂಬ ಒಳ್ಳೆಯ ಒಂದು ಬ್ರೇಕ್ಫಾಸ್ಟು, ಹೆಲ್ತಿ ಬ್ರೇಕ್ಫಾಸ್ಟ್ ಅನ್ಬೋದು. ನುಗ್ಗೆ ಸೊಪ್ಪಿದ್ದರೆ ನುಗ್ಗೆ ಸೊಪ್ಪು ಹಾಕಿ ಮಾಡ್ಬೋದು. ಇವತ್ತು ನುಗ್ಗೆ ಸೊಪ್ಪಿಲ್ಲ, ಅದರಿಂದ ನಿಮ್ಗೆ ಪ್ಲೈನಾಗಿ ತೋರಿಸ್ತಾ ಇದ್ದೀನಿ. ಒಂದು ಸತಿ ನುಗ್ಗೆ ಸೊಪ್ಪು ಹಾಕಿ ಮಾಡ್ತೀನಿ, ಅದು ಮೈಗೆ ತುಂಬ ಒಳ್ಳೆಯದು ಮತ್ತು ಟೇಸ್ಟು ತುಂಬ ಚೆನ್ನಾಗಿರುತ್ತೆ. ನೋಡಿ ರೊಟ್ಟಿ, ನೆಕ್ಸ್ಟ್ ರೊಟ್ಟಿ ಹಾಕಿದ್ದೀನಿ. ನಾನು ರಾಗಿ ಹೆಂಗೆ ಬೀಸೋದಂದರೆ, ಫಸ್ಟು ನಾನು ರಾಗಿ ತೊಗೊಬಂದಿದ್ದ ತಕ್ಷಣ ತೊಳೆದು ಅದನ್ನು ಒಂದು ದಿವಸ ಎಲ್ಲ ಒಣಗಿಸ್ಬಿಟ್ಟೆ ಆಮೇಲೆ ಬೀಸ್ಕೊಬರೋದು. ಕ್ಲೀನಾಗಿರುತ್ತೆ, ಕಲರ್ ಚೆನ್ನಾಗಿರುತ್ತೆ, ಟೇಸ್ಟು ನಮ್ಗೆ ಚೆನ್ನಾಗಿ ಸಿಗುತ್ತೆ. ಯಾಕಂದರೆ ಗಲೀಜು ಅಷ್ಟು ಗಲೀಜಿರುತ್ತೆ, ಅಷ್ಟು ಕಪ್ಪಗೋಗುತ್ತೆ ಅದು ತೊಳೆದ್ರೆ. ಅದರಿಂದ ನೀವು ಆದಷ್ಟು ತೊಳೆದ್ಬಿಟ್ಟು ರಾಗಿನ ಬೀಸ್ಕೊಬನ್ನಿ. ನೋಡಿ ರಾಗಿ ರೊಟ್ಟಿ ತುಂಬ ಚೆನ್ನಾಗಿ ರೆಡಿಯಾಗಿದೆ. ನೋಡಿ ಫ್ರೆಂಡ್ಸ್, ಇಷ್ಟು ಅಗಲ ಇರೋ ರೊಟ್ಟಿ ಒಂದು ಇಡಿಗೆ ಒಳಗಡೆ ನಮ್ಮ ಕೈಯಲ್ಲಿ ಒಂದು ಇಡಿಗೆ ಹೋಗ್ಬಿಡುತ್ತೆ, ಅಷ್ಟು ಸಾಫ್ಟಾಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ. ದೋಸೆ ಥರ ಇರುತ್ತೆ, ಹೆಚ್ಚು ಕಡಿಮೆ ಸಾಫ್ಟ್ ದೋಸೆ. ನೋಡಿ ಹಿಂಗಿದೆ ಅಂತೆ. ಇದಕ್ಕೆ ಒಳ್ಳೆ ಸೈಡ್ ಡಿಶ್ ಇದ್ದರೆ ತುಂಬ ಚೆನ್ನಾಗಿರುತ್ತೆ. ನಾನು ಆದಷ್ಟು ಸೈಡ್ ಡಿಶ್, ತರಕಾರಿ ಸೈಡ್ ಡಿಶ್ ಇಟ್ಕೊಳ್ಳೋದು. ಇವತ್ತು ಚಟ್ನಿ ಇಟ್ಟಿದ್ದೀನಿ, ಬೆಳಗ್ಗೆ ಚಟ್ನಿ. ನೋಡಿ ಫ್ರೆಂಡ್ಸ್, ತುಂಬ ಚೆನ್ನಾಗಿ ಬಂದಿದೆ ರಾಗಿ ರೊಟ್ಟಿ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಾನು ಒಳ್ಳೊಳ್ಳೆ ವೀಡಿಯೋ ಕೊಡ್ತಾ ಇರ್ತೀನಿ ಫ್ರೆಂಡ್ಸ್. ರಾಗಿ ರೊಟ್ಟಿ ಟೇಸ್ಟ್ ನೋಡೋಣ. ಸಬ್ಸ್ಕ್ರೈಬ್ ಮಾಡೋಕ್ಕೆ ಮರಿಬೇಡಿ ಫ್ರೆಂಡ್ಸ್, ತುಂಬಾ ಚೆನ್ನಾಗಿತ್ತು.